ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಬೆಳಗಿನ ಜಾವ 6 ಗಂಟೆಯಿಂದ ಒಂದು 10 ಗಂಟೆವರೆಗೆ ನಿಮಗೆ ಉಡುಪಿಯಲ್ಲಿ ಏನೆಲ್ಲ ತಿರುಗ್ಬೋದು, ಅಂದರೆ ಹತ್ರ ಪ್ಲೇಸಲ್ಲಿ ಏನೆಲ್ಲ ನಿಮಗೆ ಸಿಗುತ್ತೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇದಾಗಿ ಒಂದು ಮಲ್ಪೆ ಧಕ್ಕೆ, ಎರಡನೇದಾಗಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಕರ್ಕೊಂಡು ಹೋಗ್ತಿದ್ದೇನೆ, ಮೂರನೇದಾಗಿ ಮಲ್ಪೆ ಬೀಚಲ್ಲಿ ಕೂಡ ನಿಮಗೆ ಮಲ್ಪೆ ಬೀಚ್ ಅಲ್ಲ, ಒಂದು ಪ್ರೈವೇಟ್ ಬೀಚ್ ಅಂತ ಹೇಳ್ಬೋದು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದೇನೆ. ಸೊ ನಾವೀಗ ಫಸ್ಟ್ ವಿಸಿಟ್ ಮಾಡ್ತಿದ್ದೇವೆ, ಮಲ್ಪೆ ಧಕ್ಕೆಗೆ ಹೋಗ್ತಿದ್ದೇವೆ. ಓಕೆನಾ. ಸೊ ಇಲ್ಲಿಂದ ಮಣಿಪಾಲದಿಂದ ಉಡುಪಿಗೆ ಹೋಗಬೇಕು, ಅಥವಾ ನೀವು ಕುಂದಾಪುರದಿಂದ ಯಾವುದೇ ರೋಡಿಂದ ಬಂದರೂ ಕೂಡ ಕರಾವಳಿ ಬೈಪಾಸಿಗೆ ಬಂದು ಅಲ್ಲಿಂದ ನಾವು ಮಲ್ಪೆ ಹೋಗೋ ರೋಡಲ್ಲಿ ಹೋಗಬೇಕಾಗತ್ತೆ ಸ್ನೇಹಿತರೆ. ಇದು ರಸ್ತೆ ಉಂಟಲ್ಲ ಮಲ್ಪೆಯಿಂದ ನಮಗೆ ಕರಾವಳಿ ಬೈಪಾಸಿಂದ ನಮಗೆ ಮಲ್ಪೆ ಹೋಗುವ ದಾರಿ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ಈ ರಸ್ತೆಯಲ್ಲಿ ಸದ್ಯ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಇಲ್ಲಿಂದ ಒಂದು ಕರಾವಳಿ ಬೈಪಾಸಿಂದ ನಮಗೆ ಸರಿಸುಮಾರು ಒಂದು 5 ಕಿಲೋಮೀಟರ್ ಜರ್ನಿ ಇದೆ. ಓಕೆನಾ. ನಿಮಗೆ ಅಥವಾ ಈ ಕಡೆಯಿಂದ ಯಾವುದೇ ಸೈಡಿಂದ ಬರಬೇಕಾದ್ರೆ, ಕುಂದಾಪುರ ಸೈಡಿಂದ ಆದರೂ ಅಥವಾ ಕಾಪು ಸೈಡಿಂದ ಬರೋದಾದರೂ ಕೂಡ ಕರಾವಳಿ ಬೈಪಾಸಿಗೆ ಬಂದೇ ಹೋಗಬೇಕಾಗತ್ತೆ. ಬೇರೆ ವೇ ಇದೆ, ಬಟ್ ಅದು ಸ್ವಲ್ಪ ಶಾರ್ಟ್ಕಟ್ ಅಲ್ಲ, ಬಟ್ ಸಪೂರ ದಾರಿ, ಕಿರಿದಾದ ದಾರಿ ಅಂತ ಹೇಳ್ಬೋದು. ಬೆಸ್ಟ್ ವೇ ಅಂದರೆ ಇದೆ, ಡೈರೆಕ್ಟ್ ಒಂದೇ ದಾರಿ ಆಗುತ್ತೆ ಇದು, ಕರಾವಳಿ ಬೈಪಾಸಿಂದ ಸ್ಟ್ರೈಟ್ ಮಲ್ಪೆ ಹೋಗುವ ದಾರಿ. ಇದು ನಿಮಗೆ ಕಾಣಿಸಿದೆ ಅಲ್ವಾ ಸ್ನೇಹಿತರೆ, ಇದು ಮಲ್ಪೆ ಬಂದರಿದ್ದು ಎಂಟ್ರೆನ್ಸ್. ಇಲ್ಲಿಂದ ನೀವು 2 ವೀಲರ್ ತೊಗೊಂಡು ಬಂದರೆ ಅಲ್ಲಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಅಥವಾ 4 ವೀಲರ್ ಆದರೆ ಸ್ವಲ್ಪ ಮುಂದೆ ಹೋಗಿ ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಇದೇ ರೋಡಿಂದ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಸೀವಾಕ್ ಕೂಡ ಸಿಗುತ್ತೆ, ಇದೇ ರೋಡಿಂದ ಸ್ಟ್ರೈಟ್ ಹೋದರೆ. ಮತ್ತು ಹಾಗೆಯೇ ನಿಮಗೆ ಮಲ್ಪೆ ಬೀಚಿಗೆ ಕನೆಕ್ಟ್ ಆಗುತ್ತೆ ಇದು. ಓಕೆ, ನಾವು ಸ್ವಲ್ಪ ಮುಂದೆ ಹೋಗಿ ಗಾಡಿ ನಿಲ್ಲಿಸಿ ಪಾರ್ಕ್ ಮಾಡಿ ಬಂದಿದ್ದೇವೆ. ಇದು ಮಲ್ಪೆ ಬೀಚಿದು ಬಂದರಿದು ಒಳಗಂಗಣ. ಇದು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಲ್ಲಿ ಫಿಶ್ ಮಾರ್ತಾಯಿರ್ತಾರೆ, ಅಥವಾ ಫಿಶ್ ಎಲ್ಲ ರಾಶಿ ಹಾಕಿರ್ತಾರೆ. ನಿಮಗೆ ಫಿಶ್ ಎಕ್ಸ್ಪೋರ್ಟ್ ಆಗ್ತಾಯಿರುತ್ತೆ, ಇಂಪೋರ್ಟ್ ಆಗ್ತಿರುತ್ತೆ. ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಆಗೋದು ಇಲ್ಲಿಂದ, ಮಲ್ಪೆಯಿಂದ ನಿಮಗೆ ಆಲ್ಮೋಸ್ಟ್ ಫಿಶ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು ಹೊರ ದೇಶಕ್ಕಾಗಲಿ ಅಥವಾ ಬೇರೆ ರಾಜ್ಯಕ್ಕಾಗಲಿ ಬೇರೆ ದೇಶಕ್ಕಾಗಲಿ ಎಲ್ಲ ಕಡೆಗೂ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಇದು ನಿಮಗೆ ನೋಡಿ, ಇಲ್ಲಿ ವೆರೈಟಿ ಫಿಶಸ್ ಇರುತ್ತೆ. ಇಲ್ಲಿ ಬುಟ್ಟಿಯಲ್ಲೆಲ್ಲ ರಾಶಿ ಹಾಕಿಟ್ಟಿದ್ದಾರೆ ನೋಡಿ. ಸೊ ಇದು ಏಲಂ ನಡೆಯುವಂತಹ ಸ್ಥಳ. ಈಗ ಫಿಶ್ ಮಾರ್ಕೆಟ್ ಒಂದೊಂದು ಏರಿಯಾಗೆ ಫಿಶ್ ಮಾರ್ಕೆಟ್ ಫಿಶನ್ನು ಸೇಲ್ ಮಾಡಲಿಕ್ಕೆಲ್ಲ ಬರ್ತಾರಲ್ವ. ಸೊ ಇದು ಆ ಥರ ಬುಟ್ಟಿಯಲ್ಲಿ ಏಲಂ ಆಗುತ್ತೆ. ಈ ಬುಟ್ಟಿಗೆ ಇಷ್ಟಂತ ಒಂದು 200, 300, 500, 1000, 1500 ಅವರು ಯಾವ ರೀತಿ ಬಿಡ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್. ನಿಮಗೆ ಬೇಕಂತಾದರೆ ನೀವು ಸಹ ತಗೊಂಡು ಹೋಗ್ಬೋದು. ನೀವು ತೊಗೊಂಡೋಗೋ ಪ್ಲ್ಯಾನಲ್ಲಿದ್ದರೆ ನೀವು ಈ ಥರ ಮಾಡ್ಬೋದು. ಅಂದರೆ ಒಂದು 2-3 ಜನ ಒಟ್ಟಿಗೆ ಹೋಗಿ ಎಲ್ಲ ಬಿಡ್ ಮಾಡ್ಬೋದು. ಅಥವಾ ನಿಮಗೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ ಅಂತ ಆದರೆ ನೀವು ಬೆಳಗಿನ ಜಾವದಲ್ಲಿ ಫಿಶ್ ಮಾರ್ಕೆಟಿಗೆ ಬಂದು ಇಲ್ಲಿ ಏಲಮಲ್ಲಿ ತೊಗೊಂಡೋಗ್ಬೋದು. ಆ ಥರ ಮಾಡಿದರೆ ನಿಮಗೆ ಇನ್ನೂ ತುಂಬ ಚೀಪಾಗಿ ಕಡಿಮೆ ರೇಟಲ್ಲಿ ನಿಮಗೆ ಈ ಫಿಶ್ ಸಿಗುತ್ತೆ. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಗೊತ್ತಿರೋರನ್ನು ಕರ್ಕೊಂಡೋಗಿ ಏಲಮಲ್ಲಿ ಬಿಡ್ ಮಾಡಿ. ಓಕೆನಾ ಫ್ರೆಂಡ್ಸ್. ಹಾಗೆಯೇ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೋಡ್ತಾ ಇದ್ವಿ ಇನ್ನೂ ದೊಡ್ಡ ಫಿಶ್ ಏನೋ ಸಿಗುತ್ತಾ ಅಂತ. ನೋಡೋಣ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದು ಲೈನಲ್ಲಿ ನಿಮಗೆ ಫಿಶ್ ಎಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ. ಇನ್ನೊಂದು ಸಿಲ್ವರ್ ಫಿಶ್ ಸಿಗುತ್ತೆ ನೋಡಿ. ಇದು ಸಿಲ್ವರ್ ಫಿಶ್ ಅಂತ ಹೇಳುತ್ತೆ. ಸಿಲ್ವರ್ ಫಿಶ್ ಇದೆಲ್ಲ ಎಕ್ಸ್ಪೋರ್ಟ್ ಆಗ್ತಿರುವಂಥ ಫಿಶಸ್. ಈ ಜಾಗದಲ್ಲಿ ಎಲ್ಲ ಏಲಮೆಲ್ಲ ಆಗ್ತಿರುವಂಥ ಪ್ಲೇಸ್ ಇದು. ಇಲ್ಲಿ ಕೆಲವೊಬ್ಬರು ನಿಮಗೆ ಫಿಶ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಾದರೆ ಅವರೇ ಸರಿ ಮಾಡಿ ಕೊಡ್ತಾರೆ. ಓಕೆನಾ. ನಿಮಗೆ ಮಾಡಲಿಕ್ಕೆ ಈ ಫಿಶ್ ಸರಿ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಾದರೆ ಅವರೇ ಎಲ್ಲ ಸರಿ ಮಾಡಿ ನಿಮಗೆ ಕೊಡ್ತಾರೆ.
ಇಲ್ಲಿ ತುಂಬ ದೊಡ್ಡ ದೊಡ್ಡ ಗಾತ್ರದ್ದು ಫಿಶ್ ಎಲ್ಲ ಬಂದಿದೆ. ನೋಡಿರ್ಬೋದು ಇಲ್ಲಿ. ಇಲ್ಲೊಂದು ದೊಡ್ಡ ಫಿಶ್ ಇದೆ, ಮತ್ತು ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ. ಇದೊಂದು ನೋಡಿ, ಮಟನ್ ಥರ ದೊಡ್ಡ ಸೈಜಿದ್ದು ಫಿಶ್ ಬಂದಿದೆ. ಇದನ್ನೆಲ್ಲ ನೋಡುವಾಗ ಇನ್ನೂ ದೊಡ್ಡ ಗಾತ್ರದೆಲ್ಲ ಬರುತ್ತಂತೆ. ಕೆಲವೊಂದು ಸಮಯದಲ್ಲಿ ನಮಗೆ ಅವರಿಗೆ ಇದರಲ್ಲಿ ಬಲೆ ಹಾಕುವಾಗ ಸಿಗುತ್ತೆ ಅಂತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಇದನ್ನು ಫಿಶ್ ಮಾರ್ಕೆಟ್ ಇದೆಲ್ಲ ನೋಡ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ವಾಪಸ್ ಹೊರಟ್ವಿ. ಇಲ್ಲಿಂದ ನಾವು ಹೊರಟದ್ದು ಸೀದಾ ನಾವು ಹ್ಯಾಂಗಿ ಬ್ರಿಡ್ಜ್ ಇದೆ ಅಲ್ವಾ, ಸಂತಕಟ್ಟೆ ಕೋಟೆ ಹತ್ರ ಹೋಗುವಾಗ ನಮಗೆ ಒಂದು ಹ್ಯಾಂಗಿ ಬ್ರಿಡ್ಜ್ ಸಿಗುತ್ತೆ. ಸೊ ನಾವೀಗ ಸಂತಕಟ್ಟೆ ಬೈಪಾಸಿಂದ ನಾವು ಲೆಫ್ಟ್ ತಗೊಂಡು ಒಂದೇ ರೋಡಲ್ಲಿ ಹೋಗ್ತಿದ್ದೇವೆ. ನೆಕ್ಸ್ಟ್ ನಮಗೆ ಒಂದು ದ್ವಾರ ಥರ ಸಿಗುತ್ತೆ ರೈಟ್ ಸೈಡಲ್ಲಿ. ಆ ದ್ವಾರದಲ್ಲಿ ನಾವು ಹೋಗ್ಬೇಕಾಗತ್ತೆ. ಒಂದು ಇಲ್ಲಿಂದ ಎಂಟ್ರಿ ಆಗಬೇಕು. ಸೊ ಈ ರೋಡಲ್ಲಿ ಹೋಗಲಿಕ್ಕೇ ಒಂಥರ ಖುಷಿ. ಸುತ್ತಮುತ್ತ ತೆಂಗಿನ ತೋಟ, ಮರ, ಸಪೂರವಾದಂತಹ ಒಂದು ಕಿರಿದಾದಂತಹ ರಸ್ತೆ ಅಂತ ಹೇಳ್ಬೋದು. ಒಂದು ನೇಚರ್ ಆಗಿರ್ಬೋದು, ಪ್ರತಿಯೊಂದು ನೋಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ನಾವು ಆಲ್ಮೋಸ್ಟ್ ನಮಗೆ ಅದೇ ರೋಡಲ್ಲಿ ಹೋಗುವಾಗ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಹತ್ರ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಂದು ಬ್ರಿಡ್ಜಲ್ಲಿ ನಮಗೆ, ಯಾಕೆಂದರೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ನಾವು ಹೇಳಿದ್ವಿ, ಬಟ್ ಆ ಹ್ಯಾಂಗಿಂಗ್ ಬ್ರಿಡ್ಜ್ ಓಪನ್ ಇಲ್ಲ. ಒಂದು ಸ್ಟಾಪ್ ಕ್ಲೋಸ್ ಮಾಡಿ ಒಂದು 2-3 ವರ್ಷ ಆಗಿದೆ, ಜಾಸ್ತಿ ಆಗಿರ್ಬೋದು. ಇದು ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಮಾಡಿರುವಂಥ ಒಂದು ಸೇತುವೆ ಅಂತ ಹೇಳ್ತಾರೆ. ಸೊ ಇದ್ರೂ ನೋಡಲಿಕ್ಕೂ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ನಾವು ಹೋಗುವಾಗ ಬೆಕ್ಕು ಕೂಡ ಸಿಕ್ಕಿತ್ತು. ಇನ್ನೊಂದು ಅಲ್ಲಿ ಒಂದು ನಾಯಿ ಇದೆ, ನಾಯಿ ಮರಿ ಇದೆ, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಅವರು ನಾಯಿ ಬೇಕಾದರೆ ಶೂಟಿಂಗ್ ಬೇಕಾದರೆ ಕೊಡ್ತಾರಂತೆ. ಇಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆಗುತ್ತೆ ಈ ಲೊಕೇಶನಲ್ಲಿ. ಈ ಲೊಕೇಶನಲ್ಲಿ ನಾವು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿದ್ವಿ ಇಲ್ಲಿ. ಮತ್ತು ಬೀಚಲ್ಲಿ ಅಲ್ಲಿ ಬೋಟ್ ಧಕ್ಕೆ ಇದೆಲ್ಲ, ಅಲ್ಲಿ ಶೂಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಕರ್ಕೊಂಡು ಹೋಗ್ತೇನೆ, ಆ ಲೊಕೇಶನಲ್ಲೂ ಶೂಟ್ ಮಾಡ್ತೇವೆ. ಸೊ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಉಡುಪಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಬೇಕಾಗಿರುವಂಥ ಲೊಕೇಶನ್ ಅಂತಲೂ ಹೇಳ್ಬೋದು.
ಇಲ್ಲಿ ಸ್ವಲ್ಪ ಟೈಮ್ನೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ನಾಯಿ ಹತ್ರ ಮಾತಾಡಿ ಸ್ವಲ್ಪ ಬೆಕ್ಕ ಹತ್ರ ಮಾತಾಡಿ ಹುಡುಗನ ಹತ್ರ ಎಲ್ಲ ಮಾತಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟದ್ದು ಬೀಚ್ ಕಡೆಗೆ. ಸೊ ಇದು ಸ್ವಲ್ಪ ಇದೊಂದು ನೇಚರ್ ಇದೆ ಅಲ್ವಾ, ಈ ಕಡೆದು ನೇಚರ್ ತುಂಬ ಕೂಲ್ ಇದೆ. ಬಿಸಿಲಿಗೆ ಬಿಸಿಲಿದೆ, ಮಳೆಗಾಲಕ್ಕೆ ಮಳೆ ಇದೆ, ಚಳಿಗೆ ಚಳಿ ಇದೆ, ಎಲ್ಲನೂ ಒಟ್ಟು ಟೋಟಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮ ಉಡುಪಿ. ನಮ್ಮ ಕರಾವಳಿ, ದಕ್ಷಿಣ ಕನ್ನಡ. ಇದೇ ರೋಡಲ್ಲಿ ಮುಂದೆ ಹೋಗ್ತಿರುವಾಗ ನನಗೆ ಒಂದು ಕಯಾಕಿಂಗ್ ಮಾಡುವ ಒಂದು ಸ್ಪಾಟ್ ಸಿಗುತ್ತೆ. ಈ ಸ್ಪಾಟಲ್ಲಿ ನಮಗೆ ಈಗ ನಾವು ಹೋಗಿರೋ ಟೈಮಲ್ಲಿ ಬಂದಾಗಿತ್ತು, ಯಾಕಂದರೆ ನೀರು ಕಡಿಮೆ ಇತ್ತು. ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ ಬೋಟಿಂಗ್ ಎಲ್ಲ. ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಟೂರಿಸ್ಟ್ ಅವರಿಗೆ. ಸೊ ನಾವು ಹೋಗೋ ಟೈಮಲ್ಲಿ ಫುಲ್ ನೀರು ಕಡಿಮೆ ಇತ್ತು. ಆ ಕಡೆ ಸ್ವಲ್ಪ ದೂರದಲ್ಲಿ ಕಾಣಿಸ್ತಿದೆ ನಿಮಗೆ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದೆ. ಮೊದಲೆಲ್ಲ ಫಿಲ್ಮ್ ಶೂಟಿಂಗ್ ಇದರಲ್ಲೇ ಆಗ್ತಿತ್ತು, ಈ ಲೊಕೇಶನಲ್ಲಿ ಫಿಲ್ಮ್ ಶೂಟಿಂಗ್ ಎಲ್ಲ ಆಗ್ತಿತ್ತು, ಸಾಂಗ್ ಶೂಟಿಂಗ್ ಎಲ್ಲ. ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಬೇರೆ ಬೇರೆ ಲೊಕೇಶನ್ಗೆಲ್ಲ ಹೋಗ್ತಿದ್ದಾರೆ. ಐ ಥಿಂಕ್ ಯಾವುದೋ ಒಂದು ಕನ್ನಡ ಮೂವಿದು ಸಾಂಗ್ ಶೂಟ್, ಹುಡುಗಾಟ ಸಮಥಿಂಗ್ ಯಾವುದೋ ಮೂವಿ ಸಾಂಗ್ ಶೂಟ್ ಇದರಲ್ಲೇ ಆಗಿತ್ತು. ಹುಡುಗಾಟ ಮೋಸ್ಟ್ಲಿ ಎಲ್ಲ ಗಣೇಶದ್ದು ಯಾವುದೋ ಮೂವಿದು ಆಗಿತ್ತು. ಸೊ ಅಲ್ಲಿಂದ ಆ ಲೊಕೇಶನಿಂದ ಬಿಟ್ಟು ನಾವು ಹೋಗಿದ್ದು ಬೀಚಿಗೆ. ಬೀಚಲ್ಲಿ ಸ್ವಲ್ಪ ಅಲೆಗಳ ಶಬ್ದ ಕೇಳಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟದ್ದು ಮನೆಗೆ. ಸೊ ನಾವು ಬೆಳಿಗ್ಗೆಯಿಂದ ನಾವು ಒಂದು 10-10:30 ಒಳಗಡೆ ಎಲ್ಲ 3 ಲೊಕೇಶನ್ ಕವರ್ ಮಾಡಿಬಿಟ್ಟು ಫಿನಿಷ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಫುಲ್ ಎಂಜಾಯ್ಮೆಂಟ್ ಮಾಡಿ ಮನಸ್ಸಿಗೆ ಒಂದು ಪೀಸ್ಫುಲ್ಲಾಗಿ ನಾವು ನೆಮ್ಮದಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಸಂಡೇ ಆದರೆ ನಿಮಗೆ ಒಂದು ಹತ್ತಿರದಲ್ಲಿ ಉಡುಪಿಯಲ್ಲಿ ಹೋಗಿ ಬರುವಂಥ ಪ್ಲೇಸ್ ಅಂತಲೂ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಇನ್ನೊಂದು ಲೊಕೇಶನ್ಗೆ ಇನ್ನೊಂದು ಒಳ್ಳೆ ಸ್ಪಾಟಿಗೆ ಹೋಗ್ತಿದ್ದೇನೆ. ಸೊ ಆ ವಿಡಿಯೋ ಬಗ್ಗೆ ಇನ್ನೊಂದು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ ಸ್ನೇಹಿತರು. ಥ್ಯಾಂಕ್ ಯು. ಬಾಯ್ ಬಾಯ್.